ನಮಸ್ಕಾರ ವೀಕ್ಷಕರೇ. ಸದ್ಯ ಬಾಂಗ್ಲಾದೇಶದಲ್ಲಿ ಆಗಿರೋ ಹಿಂದೂ ನರಮೇಧದ ಬಗ್ಗೆ ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇದೆ. ಭಾರತೀಯರು ಅಯ್ಯೋ ಪಾಪ ಅಂತಿದ್ರೆ ಭಾರತದಲ್ಲಿರೋ ಭಾರತ ವಿರೋಧಿಗಳು ಹಾಗೂ ವಿಶ್ವಸಂಸ್ಥೆಯ ಮಾನವೀಯತೆ ಅನ್ನೋ ಹೆಸರಿಟ್ಕೊಂಡಿರೋ ಸಂಸ್ಥೆಗಳು ಸೈಲೆಂಟ್ ಆಗಿವೆ. ಈ ಹೊತ್ತಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಮಹತ್ವದ ವಿಚಾರವೊಂದನ್ನ ಹಂಚಿಕೊಂಡಿದ್ದಾರೆ. ಬಾಂಗ್ಲಾದ ಸದ್ಯದ ಪರಿಸ್ಥಿತಿ, ಬಂಗಾಳಕ್ಕೆ ಇರೋ ಅಪಾಯ, ಡೆಮೋಗ್ರಫಿ ಚೇಂಜ್ ಇದೆಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಇದರ ಜೊತೆಗೆ ಬದಲಾಗ್ತಾ ಇರುವ ಭಾರತೀಯ ಮದುವೆ ಪದ್ಧತಿಯ ಬಗ್ಗೆ ಅತ್ಯಂತ ಸೂಕ್ಷ್ಮ ವಿಚಾರವೊಂದನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ. ಇದು ಪ್ರತಿಯೊಬ್ಬ ಭಾರತೀಯ ಆಲೋಚಿಸಬೇಕಾಗಿರೋ ವಿಚಾರ ಅನ್ನೋ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಎಡಚಿಂತನೆಗಳು ಅಥವಾ ಸ್ವಯಂ ಘೋಷಿತ ಬುದ್ಧಿವಂತರು ಕೇವಲ ದೇಶಕ್ಕೆ ಹಾಗೂ ಧರ್ಮಕ್ಕೆ ಮಾತ್ರ ಅಪಾಯ ಅನ್ನೋದು ಈವರೆಗೆ ಇದ್ದ ಮಾತುಗಳು. ಆದ್ರೆ ಈ ಅಪಾಯ ಪ್ರತಿ ಮನೆಯೊಳಗೂ ಹೊಕ್ಕಿ ಆಲ್ರೆಡಿ ಪೀಡೆಯನ್ನ ಆರಂಭಿಸಿದ್ಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಮ್ಮ ದೇಶದಲ್ಲಿ ಕೆಲವೊಂದು ಅಜೆಂಡಾಗಳು ಹೇಗೆ ನಡೀತಾ ಇದೆ ಅಂದ್ರೆ ಅದು ಕುತ್ತಿಗೆಗೆ ಬರೋ ತನಕ ಯಾರಿಗೂ ಅರ್ಥ ಆಗೋದಿಲ್ಲ ಅನ್ನೋ ಹಾಗೆ ಭಾರತೀಯರಿಗೆ ಗೊತ್ತಿಲ್ಲದ ಹಾಗೆ ಭಾರತೀಯರನ್ನ ಆವರಿಸಿಕೊಂಡಿದೆ. ಮೋದಿ ಸರ್ಕಾರ ಬಂದು 11 ವರ್ಷ ಆಗಿರೋ ಹೊತ್ತಲ್ಲಿ ಜನಸಂಖ್ಯಾ ನೀತಿ ತರಬೇಕು ಅಂತ ತುಂಬಾ ಒತ್ತಾಯಗಳು ಬಂದ್ವು. ಬಹಳಷ್ಟು ಜನರು ಇದಕ್ಕೆ ಬೇಡಿಕೆಯನ್ನ ಇಟ್ಟರು. ಎಲ್ಲಾ ಆಯಾಮದಲ್ಲೂ ಮೋದಿ ಸರ್ಕಾರ ಯೋಚಿಸ್ತಾ ಇದೆ, ಆದ್ರೆ ಈ ವಿಷಯದಲ್ಲಿ ಮಾತ್ರ ಯಾಕೆ ಯೋಚಿಸ್ತಾ ಇಲ್ಲ ಅಂತ ಅಭಿಪ್ರಾಯ ಪಟ್ರು. ಆದ್ರೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಮಾತಾಡದೇ ಇರೋದಕ್ಕೂ ಒಂದು ಬಲವಾದ ಕಾರಣ ಇದೆ ಅನ್ನೋದು ಈಗ ಇನ್ನಷ್ಟು ಸ್ಪಷ್ಟವಾಗ್ತಾ ಇದೆ. ಕೋಲ್ಕತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರೋ RSS ಮುಖ್ಯಸ್ಥ ಮೋಹನ್ ಭಾಗವತ್ ಲಿವ್ ಇನ್ ರಿಲೇಶನ್ಶಿಪ್ ನ ಬಹುದೊಡ್ಡ ಎಫೆಕ್ಟ್ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ. ಮೊದಲಾಗ್ತಾ ಇರೋ ಭಾರತೀಯ ಮದುವೆ ಪದ್ಧತಿಗಳ ಬಗ್ಗೆ ಆತಂಕವನ್ನ ಹೊರಹಾಕಿದ್ದಾರೆ. ಆದ್ರೆ ಅದಕ್ಕೂ ಮೊದಲು ಬಾಂಗ್ಲಾ ಹಿಂಸಾಚಾರ ಹಾಗೂ ಬಂಗಾಳದ ಪರಿಸ್ಥಿತಿ ಬಗ್ಗೆ ಅವರು ಹೇಳಿದ್ದನ್ನ ಮೊದಲು ತಿಳಿಸಿ ನಂತರ ಇದಕ್ಕೆ ಕಾರಣವಾಗಿರೋ ವಿಚಾರಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಹಿಂದೂ ವ್ಯಕ್ತಿಯೊಬ್ಬನನ್ನ ಅತ್ಯಂತ ಅಮಾನವೀಯವಾಗಿ ಗುಂಪುಗೂಡಿ ಕೊಂದು ಆತನನ್ನ ಅತ್ಯಂತ ನಿರ್ದಯ ರೀತಿಯಲ್ಲಿ ಸುಟ್ಟು ಹಾಕಿರೋ ಪ್ರಕರಣದ ಬೆನ್ನಲ್ಲೇ ಬಂಗಾಳ ಕೂಡ ಸೇಫ್ ಅಲ್ಲ ಅನ್ನೋ ವಿಚಾರ ಬಂದಿದೆ. ಬಂಗಾಳದಲ್ಲಿ ಇದೇ ರೀತಿಯ ಹಿಂದೂ ನರಮೇಧ ಪ್ರಕರಣಗಳು ನಡೆದಿರೋ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಲಾಗುತ್ತೆ. ಇದಕ್ಕೆ ಪ್ರತಿಕ್ರಿಯಿಸೋ ಮೋಹನ್ ಭಾಗವತ್ ಖಂಡಿತವಾಗಿಯೂ ಬಂಗಾಳದಲ್ಲಿ ಇದರ ಪ್ರಭಾವ ಬೀರೋದ್ರಲ್ಲಿ ಅಚ್ಚರಿ ಇಲ್ಲ. ಅಲ್ಲಿಂದ ನುಸುಳಿ ಭಾರತಕ್ಕೆ ಬರುವವರು ತಮ್ಮ ಮನಸ್ಥಿತಿಯನ್ನ ಪ್ರದರ್ಶನ ಮಾಡೇ ಮಾಡ್ತಾರೆ. ಅವರಿಂದ ಖಂಡಿತ ಅಪಾಯ ತಪ್ಪಿದ್ದಲ್ಲ. ಆದ್ರೆ ಇದರಿಂದ ಹೇಗೆ ಬಚಾವಾಗಬೇಕು ಅನ್ನೋದು ಮುಖ್ಯವಾಗುತ್ತೆ. ಮೊದಲು ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಪ್ರತಿಯೊಬ್ಬ ಹಿಂದೂ ಕೂಡ ಒಗ್ಗಟ್ಟಾಗಿ ನಿಂತ್ರೆ ಎಲ್ಲವನ್ನೂ ಕೂಡ ಎದುರಿಸಬಹುದು. ಈ ಬಗ್ಗೆ ಸರ್ಕಾರ ಕೂಡ ಗಮನ ಹರಿಸಬೇಕು. ಆಗ ಮಾತ್ರ ಇಂಥ ಘಟನೆಗಳನ್ನ ತಪ್ಪಿಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾರೆ. ಬಾಂಗ್ಲಾದೇಶಕ್ಕೆ ಬಂಗಾಳ ಅಂಟಿಕೊಂಡಿದೆ ಅನ್ನೋ ಕಾರಣಕ್ಕೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದ್ರೆ ದೇಶಾದ್ಯಂತ ಈ ಅಪಾಯ ಖಂಡಿತ ತಪ್ಪಿದ್ದಲ್ಲ. ಮೈ ಮರೆತು ಕೂತರೆ ಪ್ರತಿ ಮನೆಯ ಮಂದಿಯೂ ಬಾಂಗ್ಲಾ ರೀತಿಯ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಅನ್ನೋ ಚರ್ಚೆ ಕೂಡ ಈಗ ಜೋರಾಗ್ತಾ ಇದೆ. ಹಾಗಿದ್ರೆ ಇದರಿಂದ ಪಾರಾಗೋದಕ್ಕೆ ಇರೋ ದಾರಿ ಅಂದ್ರೆ ಮತ್ತದೇ ಒಗ್ಗಟ್ಟು. ಹಾಗಿದ್ರೆ ಒಗ್ಗಟ್ಟಲ್ಲಿ ಗುಂಪುಗೂಡಿ ಯಾರ ಮೇಲಾದ್ರೂ ಅಟ್ಯಾಕ್ ಮಾಡ್ಬೇಕಂತ ಕೇಳಿದ್ರೆ ಖಂಡಿತ ಹಾಗಲ್ಲ. ಒಗ್ಗಟ್ಟು ಇರಬೇಕಾಗಿರುವುದು ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ಹೊರತು ಇನ್ನೊಬ್ಬರಿಗೆ ಅಪಾಯ ತರುವುದಕ್ಕಲ್ಲ ಅನ್ನೋದು ವಾಸ್ತವ. ಜನ ನಾಯಕರನ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ನಾವಿರೋ ಜಾಗದ ಪರಿಸ್ಥಿತಿ ಹೇಗಿದೆ, ಸಮಾಜ ಅಪಾಯದಲ್ಲಿ ಇದೆಯಾ, ಒಂದು ವೇಳೆ ಹಾಗಿದೆ ಅಂದ್ರೆ ಅದನ್ನ ಸರಿಪಡಿಸೋದು ಹೇಗೆ ಅಂತ ಪ್ರತಿ ಹಂತದಲ್ಲೂ ಮುನ್ನೆಚ್ಚರಿಕೆಯನ್ನ ವಹಿಸಿದ್ರೆ ಮಾತ್ರ ಬಾಂಗ್ಲಾದಂತ ಘಟನೆಗಳು ಭಾರತದಲ್ಲಿ ಆಗದಂತೆ ತಡೆಯೋದಕ್ಕೆ ಸಾಧ್ಯ. ಅಂದಹಾಗೆ ಈ ಘಟನೆಗಳಿಗೆ ಡೆಮೋಗ್ರಫಿ ಚೇಂಜ್ ಕೂಡ ಕಾರಣ. ಇದರ ಮೂಲವನ್ನ ಹುಡುಕ್ತಾ ಹೋದ್ರೆ ಸದ್ಯ ನಮ್ಮ ಸಂಸ್ಕೃತಿ ಮೇಲೆ ಆಗಿರೋ ಪಾಶ್ಚಾತ್ಯ ಪ್ರಭಾವ ಕೂಡ ಕಾಣಿಸ್ತಾ ಹೋಗುತ್ತೆ. ಅದರ ಬಗ್ಗೆಯೂ ಕೂಡ ಮೋಹನ್ ಭಾಗವತ್ ಅವರು ಮಾತಾಡ್ತಾ ಹೋಗ್ತಾರೆ. ಬದಲಾಗ್ತಾ ಇರೋ ಪ್ರಪಂಚದಲ್ಲಿ ಬಹುತೇಕ ಯುವಕ ಯುವತಿಯರು ಲಿವ್ ಇನ್ ರಿಲೇಶನ್ಶಿಪ್ ನಂತಹ ಪಾಶ್ಚಾತ್ಯ ಪದ್ಧತಿಗಳಿಗೆ ಹೊಂದಿಕೊಳ್ತಾ ಇದ್ದಾರೆ. ಇದು ಯುವ ಸಮೂಹಕ್ಕೆ ಜವಾಬ್ದಾರಿಯನ್ನು ಹೊರೋದಕ್ಕೆ ಇಷ್ಟವಿಲ್ಲ, ಜವಾಬ್ದಾರಿಯಿಂದ ಜಾರಿಕೊಳ್ಳೋದಕ್ಕೆ ಇರೋ ದಾರಿಯಂತೆ ಕಾಣಿಸ್ತಾ ಇದೆ. ಆದ್ರೆ ಇದರಿಂದ ಅತ್ಯಂತ ದೊಡ್ಡ ರೀತಿಯ ಪರಿಣಾಮ ಬೀರುತ್ತೆ. ಮದುವೆ ಅಥವಾ ಕುಟುಂಬ ಅನ್ನೋದು ಕೇವಲ ದೈಹಿಕ ಸಂಬಂಧಕ್ಕಾಗಿ ಮೀಸಲಾಗಿರೋ ಪದ್ಧತಿ ಅಲ್ಲ. ಮದುವೆ ಅಥವಾ ಕುಟುಂಬ ಅನ್ನೋದು ಸಮಾಜದ ಶಕ್ತಿ. ಸಮಾಜವನ್ನ ರಚಿಸೋದರಿಂದ ಹಿಡಿದು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದರ ಪರಿಕಲ್ಪನೆ. ಆದ್ರೆ ಈಗಿನ ದಿನಗಳಲ್ಲಿ ಅದರಿಂದ ದೂರ ಆಗೋ ಪ್ರಮಾಣಗಳು ಹೆಚ್ಚಾಗ್ತಾ ಇದೆ. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ತಪ್ಪಿಲ್ಲ, ಆತ ಸನ್ಯಾಸಿ ಬೇಕಾದ್ರೂ ಆಗ್ಬೋದು. ಆದ್ರೆ ಲೌಕಿಕ ಸುಖಗಳೆಲ್ಲ ಬೇಕು, ಅದಕ್ಕೆ ಮದುವೆ ಅನ್ನೋ ಬಂಧ ಇರಬಾರದು ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಭಾಗವತ್ ಎತ್ತಿದ್ದಾರೆ. ಸದ್ಯದ ಯುಗದಲ್ಲಿ ಭಾರತದಲ್ಲಿ ಒಬ್ಬ ದಂಪತಿಗೆ ಇಷ್ಟು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಸಲಹೆ ನೀಡೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ವೈದ್ಯರು, ಸೈಕಾಲಜಿಸ್ಟ್ ಹಾಗೂ ತಜ್ಞರ ಬಳಿ ಈ ವಿಚಾರದ ಕುರಿತಂತೆ ಚರ್ಚೆ ನಡೆಸಿದಾಗ ಅವರು ಹೇಳೋದು 19 ರಿಂದ 25ನೇ ವಯಸ್ಸು ಮದುವೆಗೆ ಅತ್ಯಂತ ಸೂಕ್ತ ವಯಸ್ಸು ಹಾಗೂ 3 ಮಕ್ಕಳನ್ನ ಮಾಡಿಕೊಂಡು ಕುಟುಂಬ ನಡೆಸೋದಕ್ಕೆ ಇದು ಸೂಕ್ತ ಏಜ್ ಗ್ರೂಪ್.
ಸಮಾಜದ ಹಿತದೃಷ್ಟಿಯಿಂದ ಈ ಪದ್ಧತಿ ಸೂಕ್ತ ಅನ್ನೋದನ್ನ ಹೇಳ್ತಾರೆ. ಅಲ್ಲದೆ ಇದೇ ಹೊತ್ತಲ್ಲಿ ಇನ್ನೊಂದು ಕ್ಲಾರಿಟಿ ಕೊಡೋ ಅವರು, ಜನಸಂಖ್ಯೆ ಹಾಗೂ ಕುಟುಂಬಗಳ ವಿಚಾರ ಬಂದಿದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಹಲವು ಎಕ್ಸ್ಪರ್ಟ್ ಗಳ ಬಳಿ ಕೇಳಿದ ವಿಚಾರವನ್ನ ಬಿಚ್ಚಿಟ್ಟಿದ್ದೇನೆ ಹೊರತು ಇದರ ಕುರಿತು ಬೋಧನೆ ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಈಗ ಜನರಲ್ಲಿ ಹುಟ್ಟಿರೋ ಪ್ರಶ್ನೆ ಏನಂದ್ರೆ, ಎಲ್ಲರೂ ಜನಸಂಖ್ಯೆ ಹೆಚ್ಚಾಗ್ತಾ ಇರೋ ಬಗ್ಗೆ ಮಾತಾಡ್ತಾ ಇದ್ರೆ ಈ 3 ಮಕ್ಕಳ ಸೂತ್ರದ ಬಗ್ಗೆ ಇವರು ಹೇಳಿದ್ಯಾಕೆ ಅನ್ನೋದು. ವಾಸ್ತವದಲ್ಲಿ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದು ನಿಜವೇ ಆದ್ರೂ ಹಿಂದೂಗಳ ಸಂಖ್ಯೆ ಕುಸಿತಾ ಇದೆ ಅನ್ನೋದು ಕೂಡ ಕಟು ಸತ್ಯ. ಅದಕ್ಕೆ ಕಾರಣ ಅಕ್ರಮ ನುಸುಳುಕೋರರ ಪ್ರಮಾಣ ಹೆಚ್ಚಿದ್ದು ಕೂಡ ಒಂದು. ಈಗ ಅದನ್ನ ಸರಿಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಮಿಷನ್ ಡೆಮೋಗ್ರಫಿಯನ್ನ ಮಾಡ್ತಾ ಇರೋದು. ಮೊದಲಿಗೆ ನಮ್ಮ ದೇಶದವರಲ್ಲದೆ ಇಲ್ಲಿ ಇಲ್ಲೀಗಲ್ ಆಗಿ ತಂಗಿರುವವರನ್ನ ಆಚೆ ಕಳಿಸಿದ್ರೆ ಭಾರತದ ಪ್ರತಿ ಜಿಲ್ಲೆಗಳ ನಿಜವಾದ ಡೆಮೋಗ್ರಫಿ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಜನಸಂಖ್ಯಾ ನೀತಿಯನ್ನ ಹೇಗೆ ತರಬೇಕು ಅನ್ನೋದರ ಕ್ಲಾರಿಟಿ ಸಿಗುತ್ತೆ. ಇದೇ ಕಾರಣಕ್ಕೆ ಮೊದಲು ಡೆಮೋಗ್ರಫಿ ಬಗ್ಗೆ ಮೋದಿ ನೇರವಾಗಿ ಮಾತಾಡ್ತಾ ಇರೋದು. ಹಾಗಿದ್ರೆ ಈ ಡೆಮೋಗ್ರಫಿ ಬದಲಾವಣೆಯ ಅಪಾಯ ಏನು ಅನ್ನೋದು ಗೊತ್ತಾಯ್ತು. ಹಿಂದೂಗಳ ಸಂಖ್ಯೆ ಕುಸಿಯೋದಕ್ಕೆ ಲಿವ್ ಇನ್ ರಿಲೇಶನ್ಶಿಪ್ ಕೂಡ ಒಂದು ಕಾರಣ ಅನ್ನೋದು ಗೊತ್ತಾಯ್ತು. ಆದ್ರೆ ಅದಕ್ಕೆ ಇನ್ಫ್ಲೂಯೆನ್ಸ್ ಯಾರು, ಎಲ್ಲಿಂದ ಅಂತ ಕೇಳಿದ್ರೆ ಮತ್ತದೇ ಎಡಚಿಂತನೆಗಳು ಹಾಗೂ ನಗರ ನಕ್ಸಲರ ಪ್ರಭಾವ ಕೂಡ ಕಾರಣ ಅನ್ನೋ ಅಭಿಪ್ರಾಯಗಳಿವೆ. ತಮ್ಮ ಪ್ರತಿ ಹೆಜ್ಜೆಯಲ್ಲೂ ಭಾರತ ವಿರೋಧ, ಹಿಂದೂ ವಿರೋಧ, ಸಂಸ್ಕೃತಿ ವಿರೋಧ, ಪಾಶ್ಚಾತ್ಯ ವೈಭವೀಕರಣ ಇದನ್ನ ಆಳವಾಗಿ ಬೇರೂರಿಸೋದಕ್ಕೆ ಬೇಕಾಗಿರೋ ಎಲ್ಲಾ ವಾತಾವರಣಗಳು ಸಿದ್ಧವಾಗಿರೋದ್ರಿಂದ ಹಂತ ಹಂತವಾಗಿ ಯುವ ಸಮೂಹ ಇದನ್ನ ಅಳವಡಿಸಿಕೊಳ್ತಾ ಇದೆ. ಪ್ರಮುಖವಾಗಿ ದೇಶದ ಹಲವು ನಗರ ಪ್ರದೇಶಗಳಲ್ಲಿ ಲಿವ್ ಇನ್ ಟುಗೆದರ್ ಈಗ ಕಾಮನ್ ಆಗ್ಬಿಟ್ಟಿದೆ. ನಮ್ಮ ರಾಜಧಾನಿ ಬೆಂಗಳೂರು ಕೂಡ ಇದರಲ್ಲಿ ಉತ್ತುಂಗದಲ್ಲಿದೆ ಅನ್ನೋದನ್ನ ಕೆಲವು ಮಾಹಿತಿಗಳು ಹೇಳುತ್ತವೆ. ಸಿಟಿ ಲೈಫ್ಗೆ ಒಗ್ಗಿಸಿಕೊಳ್ತಾ ಇರೋ ಯುವ ಸಮೂಹ ಆತ ಅಥವಾ ಆಕೆ ನನಗಿಷ್ಟ, ನಾನು ಅವಳ ಜೊತೆ ಇರ್ತೀನಿ ಅಂತ ಡಿಸೈಡ್ ಆಗ್ತಾರೆ. ಆತ ಸಾಕು ಅನಿಸಿದ್ರೆ ಇನ್ನೊಬ್ಬ, ಬೇಡ ಅನ್ಸಿದ್ರೆ ಮತ್ತೊಬ್ಳು, ಅದು ಬೋರ್ ಆಯ್ತು ಅಂದ್ರೆ ಕೊನೆಗೆ ಮನೆಯಲ್ಲಿ ಯಾರನ್ನಾದ್ರೂ ತೋರಿಸಿ ಗಂಟು ಹಾಕ್ತಾರೆ. ಆಮೇಲೆ ಮುಂದಿನ ನೋಡಿಕೊಂಡ್ರೆ ಆಯ್ತು ಅನ್ನೋದು. ಈ ರೀತಿ ಎಲ್ಲಾ ಮುಗಿಸಿ ಸಾಕು ಅನ್ನಿಸಿದ ಮೇಲೆ ಇನ್ಯಾರದ್ದೋ ಜೊತೆ ಸಂಸಾರ ಮಾಡುವಾಗ ಅದು ಎಷ್ಟು ದಿನ ಬಾಳಬಹುದು ಅನ್ನೋದು ಸಹಜ ಪ್ರಶ್ನೆ. ಇದು ವಿಚ್ಛೇದನಗಳಲ್ಲಿ ಅಂತ್ಯವಾಗ್ತಾ ಹೋಗುತ್ತೆ. ಇದಾದ ನಂತರ ಏನೆಲ್ಲ ಆಗುತ್ತೆ, ಆಗಬಹುದು ಅನ್ನೋದನ್ನ ದಿನನಿತ್ಯ ನಾವು ನೋಡ್ತಾನೆ ಇರ್ತೀವಿ. ದುರಂತ ಏನಂದ್ರೆ ಇಷ್ಟೂ ಪ್ರೊಸೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರ್ಯಾಪ್ ಆಗ್ತಾ ಇರೋದು ಹಿಂದೂ ಯುವಕರು ಅನ್ನೋ ಮಾಹಿತಿಗಳು ಸಾಕಷ್ಟಿವೆ. ಭಾರತದಲ್ಲಿರೋ ಅಲ್ಪಸಂಖ್ಯಾತರು ತಮ್ಮ ತಮ್ಮ ಧರ್ಮದ ವಿಷಯದಲ್ಲಿ ಕಟಿಬದ್ಧರಾಗಿದ್ದು ಯಾವುದೇ ಕಾರಣಕ್ಕೂ ತಮ್ಮ ಲಿಮಿಟೇಷನ್ ಅನ್ನ ದಾಟಿ ಹೋಗೋದಿಲ್ಲ. ಆದ್ರೆ ಬಹುತೇಕ ಹಿಂದೂಗಳು ಮೂರ್ಖರಾಗಿರೋದ್ರಿಂದ ಯಾವುದನ್ನ ಎಷ್ಟು ಮಾಡಬೇಕು, ಯಾವ ಹಂತದಲ್ಲಿ ನಿಲ್ಲಿಸಬೇಕು ಹಾಗೂ ಯಾವ ಹೊತ್ತಲ್ಲಿ ಸರಿದಾರಿಗೆ ಬರಬೇಕು ಅನ್ನೋದನ್ನ ಯೋಚಿಸದೆ ಬಾಲಂಗೋಚಿ ಇಲ್ಲದ ಗಾಳಿಪಟದಂತೆ ಹಾರಿ ಹೋಗ್ತಾ ಇದ್ದಾರೆ. ಅದರಿಂದ ಪಕ್ಕದ ದೇಶದಲ್ಲಿ ಆಗೋ ಅಮಾನವೀಯ ಘಟನೆಗಳಿಗೂ ನಮ್ಮ ದೇಶದಲ್ಲಿ ಜನರ ನಿರ್ಲಕ್ಷ್ಯಗಳಿಗೂ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಸನಾತನವನ್ನ ಧರ್ಮ ಅಂತ ಪರಿಗಣಿಸೋದರ ಜೊತೆಗೆ ಸನಾತನ ಅನ್ನೋದು ಕೇವಲ ಧರ್ಮವಲ್ಲ, ಅದು ಬದುಕುವ ರೀತಿ ಅನ್ನೋದನ್ನ ಸಾಮಾನ್ಯ ಜ್ಞಾನ ಇರುವವರು ಒಪ್ಪಿಕೊಳ್ತಾರೆ. ಬದುಕುವುದಕ್ಕೆ ಒಂದು ಒಳ್ಳೆ ಮಾರ್ಗವನ್ನ ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಕಾಲಕ್ಕೆ ತಕ್ಕಂತೆ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಕೂಡ ಖಂಡಿತ ತಪ್ಪೇನಲ್ಲ. ಆದ್ರೆ ನಮ್ಮ ಮೂಲವನ್ನೇ 100% ಮರೆತು ಇನ್ಯಾವುದೋ ದಿಕ್ಕಲ್ಲಿ ಹೋಗಿ ಬುದ್ಧಿವಂತಿಕೆ ಪ್ರದರ್ಶಿಸ್ತೀನಿ ಅಂತ ಅಂದ್ರೆ ಅದರಿಂದ ಒಂದು ಸಮಾಜಕ್ಕೆ ಏನೆಲ್ಲ ಅಪಾಯ ಬರುತ್ತೆ ಅನ್ನೋದು ಈಗ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.